ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾನು ಸುಮಾರು ತಿಂಗಳಾಯಿತು ವಿಡಿಯೋಸ್ ಅಪ್ಲೋಡ್ ಮಾಡಿ. ಬಿಕಾಸ್ ಐ ವಾಸ್ ಆನ್ ಎ ಬ್ರೇಕ್. ಐ ವಾಸ್ ವೇಟಿಂಗ್ ಫಾರ್ ಪರ್ಫೆಕ್ಟ್ ಕಂಟೆಂಟ್ ಟು ಕಮ್ ಬ್ಯಾಕ್. ಹಾಗಂತ ಕಂಟೆಂಟ್ ಸಿಕ್ತು ಅಂತ ಅಂದ್ಕೊಂಡ್ಬಿಡಿ. ನನಗೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಿನ್ನೆ ಶೇರ್ ಆಯಿತು ಇನ್ಸ್ಟಾಗ್ರಾಮಲ್ಲಿ. ನನಗೆ ಒನ್ ಆಫ್ ದ ಸಬ್ಸ್ಕ್ರೈಬರ್ ಈ ವಿಡಿಯೋನ ಕಳಿಸ್ಕೊಟ್ರು. ಈ ವಿಡಿಯೋ ನೋಡಿದ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದು ಡಬಲ್ ಕೋಪ ಬಂತು. ಸೊ ಆ ಫ್ರಸ್ಟ್ರೇಷನಲ್ಲಿ ವಿಡಿಯೋ ಮಾಡೋದು ಬಿಟ್ಟು ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ. ನಿನ್ನೆ ನೈಟು ಸುಮಾರು 8 ಗಂಟೆಗೆ ಈ ವಿಡಿಯೋ ನನಗೆ ಸಿಕ್ಕಿದ್ದು. ಸೊ ಇವಾಗ ಬಂದು ಬೆಳಗ್ಗೆ 9 ಗಂಟೆ. ಸೊ ಇವಾಗ ಮಾಡ್ತಾಯಿದ್ದೀನಿ ವಿಡಿಯೋನ. ಬಿಕಾಸ್ ಆ ಒಂದು ಫ್ರಸ್ಟ್ರೇಷನಲ್ಲಿ ಏನಾದರೂ ತಪ್ಪು ಮಾತಾಡ್ಬಿಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಇನ್ಫಾರ್ಮೇಷನ್ಸ್ ತೊಗೊಂಡು ಅದಾದಮೇಲೆ ಈ ವಿಡಿಯೋ ಮಾಡ್ತಾ ಇರೋದು. ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದೇ, ಜನಗಳಿಗೆ, ಈ ವಿಡಿಯೋನ ನೋಡೋರಿಗೆ ಒಂದು ಅವೇರ್ನೆಸ್ ಆಗಲಿ, ಗೊತ್ತಾಗಲಿ ಯಾವ ಥರ ನಡೀತಾ ಇದೆ ಇಲ್ಲಿ ಅಂತ. ಮತ್ತು ಇನ್ನೊಂದು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಹೆಸರು ಮಿಸ್ಯೂಸ್ ಆಗ್ತಾಯಿದೆ. ಹೇಗೆ ಮಿಸ್ಯೂಸ್ ಆಗಿದೆ ಅದೆಲ್ಲ ಈ ವಿಡಿಯೋಲ್ಲಿ ನೋಡ್ತೀರಾ ನೀವು. ಬಿಕಾಸ್ ಎವ್ರಿಬಡಿ ಹೂ ವರ್ಕ್ಸ್ ಫಾರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆರ್ ಕ್ಲೋಸ್ ಟು ಮೈ ಹಾರ್ಟ್. ಬಿಕಾಸ್ ನಾನು ಹತ್ರದಿಂದ ನೋಡಿದ್ದೀನಿ ಅವರೆಷ್ಟು ಶ್ರಮದಿಂದ ಕೆಲಸ ಪಡ್ತಾರೆ, ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅಂತ ತುಂಬ ಹತ್ರದಿಂದ ನೋಡಿದ್ದೀನಿ. ಸುಮಾರು ಸರ್ವಿಸ್ಗಳು ನಾವು ಕೊಟ್ಟಿದ್ದೀವಿ. MMLs ಕಡೆ ಆಗಿರ್ಬೋದು, ಭದ್ರಾ ಕಡೆ ಆಗಿರ್ಬೋದು, BRLs ಕಡೆ ಆಗಿರ್ಬೋದು. ಸುಮಾರು ನಿಮಗೆ ಗೊತ್ತು, ನೀವೇ ಎಲ್ಲ ವೀಡಿಯೋಸ್ ಎಲ್ಲ ನೋಡಿದ್ದೀರಾ. ಆ್ಯಂಡ್ ಮೋಸ್ಟ್ ಆಫ್ ದ ವ್ಯೂವರ್ಸ್ ಐ ಥಿಂಕ್ ಆರ್ ಫ್ರಮ್ ಇನ್ಸ್ಟಾಗ್ರಾಮ್ ನಾವು. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ರೀಲ್ ಪೋಸ್ಟ್ ಮಾಡಿದೆ ಡಿಮ್ಯಾಂಡಿಂಗ್ ಫಾರ್ ಅನ್ ಆನ್ಸರ್ ಫ್ರಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ನಂಗೆ ಸ್ವಲ್ಪ ಕ್ಲಾರಿಟಿ ಸಿಕ್ತು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಹೇಳೋಕ್ಕಿಂತ ಮುಂಚೆ ನಿಮಗೆ ಐ ಥಿಂಕ್ ಯು ಶುಡ್ ಸಿ ದ ವಿಡಿಯೋ ಫಸ್ಟ್. ಸೊ ಒಂದು ಕ್ಲಿಪ್ ಶೇರ್ ಮಾಡ್ತೀನಿ. ಐ ಹ್ಯಾವ್ ದ ಫುಲ್ ವ್ಲಾಗ್ ಫ್ರಮ್ ದ ಸಬ್ಸ್ಕ್ರೈಬರ್. ಥ್ಯಾಂಕ್ಸ್ ಟು ದ ಸಬ್ಸ್ಕ್ರೈಬರ್ ಹೂ ಶೇರ್ ದ ವಿಡಿಯೋ. ಬಿಕಾಸ್ ನೀವು ಶೇರ್ ಮಾಡಿಲ್ಲ ಅಂದಿದ್ರೆ ಇದು ಜನಗಳಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಈ ಥರ ಒಂದು ಕೆಲಸ ನಡೀತಾ ಇದೆ ಅಂತ. ಸೊ ಹಾಗಾಗಿ ಫಸ್ಟು ಆ ವಿಡಿಯೋನ ಪ್ಲೇ ಮಾಡಿಬಿಡ್ತೀನಿ. ಯು ಗೈಸ್ ಸಿ ದ ವಿಡಿಯೋ. ಅದು ಸ್ವಲ್ಪ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಐ ವಿಲ್ ಜಸ್ಟ್ ಕಂಟಿನ್ಯೂ. ಓಕೆ ಓಕೆ. ಫೋಟೋಸ್ ತಗೊಳಂಗಿಲ್ವಾ? ಫೋಟೋಸ್ ಅಲ್ಲ, ನಿಮ್ಮ ಮೊಬೈಲ್ಗಳಲ್ಲಿ ಏನಾದರೂ ಒಂದು ಚೂರು ಫೋಟೋಸ್ ಇತ್ತು ಅಂತ ಹೇಳಿದ್ರು ನೆಕ್ಸ್ಟ್ ಗೇಟಲ್ಲಿ ಎಲ್ಲ ಸೀಸ್ ಮಾಡ್ತೀವಿ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಓಕೆ ಓಕೆ ಪ್ಲೀಸ್. ನಾವು ಹೋಗೋಕೆ ಕೊಡ್ತಾ ಇಲ್ಲ ಅನ್ನೋದು ಡ್ರಿಂಕ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದನ್ನ ವೈರಲ್ ಮಾಡಬೇಕು ಬ್ರೋ, ಆವಾಗ ಗೊತ್ತಾಗತ್ತೆ. ನೀವೇನು ನೋಡಿದ್ರಿ ಸ್ನೇಹಿತರೆ, ಆಬ್ವಿಯಸ್ಲಿ ಹ್ಯಾಡ್ ಟು ಬ್ಲರ್ ಲೇಡೀಸ್ ಫೇಸಸ್. ಬಿಕಾಸ್ ಅವರು ಹೆಣ್ಮಕ್ಳು. ನಾವು ನಮ್ಮ ನಾಡು, ನಮ್ಮ ನೆಲ, ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತೀವಿ. ಸೊ ಹಾಗಾಗಿ ಅವರ ಒಂದು ಫೇಸ್ನೆಲ್ಲ ಬ್ಲರ್ ಮಾಡಿದ್ದೀನಿ. ಫಸ್ಟ್ ಬಂದು ಒಂದು ಹೇಳಬೇಕು ಅಂದರೆ, ಇದು ಎಲ್ಲಿ ಶೂಟ್ ಮಾಡಿರೋದು ಅಂತ ಹೇಳಿದ್ರೆ, ಇದು ಭದ್ರಾ ಟೈಗರ್ ರಿಸರ್ವ್ ಅಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ಈ ಒಂದು ಸೆಕ್ಷನ್ ಬಂದು ಸುಮಾರು 25 ಅಥವಾ ಒಂದು 30 ಮಿನಿಟ್ಸ್ ಮಾಡುವಂತಹ ಒಂದು ಆಫ್ ರೋಡ್ ಸೆಕ್ಷನ್ ಇದು. ಆಫ್ ರೋಡ್ ಯಾಕೆ ಅಂದರೆ, ಬಿಕಾಸ್ ಅದು ಫಾರೆಸ್ಟ್ ರಿಸರ್ವಲ್ಲಿ ಬರುತ್ತೆ. ಅದು ಟೈಗರ್ ರಿಸರ್ವ್ ಆಗಿರೋದ್ರಿಂದ ಅದು ರೋಡ್ ಹಾಕಿಲ್ಲ, ಅದು ಹಾಗೇ ಇದೆ. ಸರಿನಾ? ಇದು ಬಂದು ಭದ್ರಾ ಟೈಗರ್ ರಿಸರ್ವ್. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಸೆನ್ಸಿಟಿವ್ ಟೈಗರ್ ರಿಸರ್ವ್ಸ್ ಆಫ್ ಕರ್ನಾಟಕ. ಸರಿನಾ? ಏನಿಲ್ಲ ಅಂದರೂ 8 ಇಂದ 9 ಹುಲಿಗಳಂತೂ ಇದ್ದೇ ಇರುತ್ತೆ ಈ ಒಂದು ಸೆಕ್ಷನಲ್ಲಿ. ಆ ಥರ ಒಂದು ಸೆನ್ಸಿಟಿವ್ ಝೋನ್ ಇದು. ಸರಿನಾ? ಇನ್ನೊಂದು ಏನಂದರೆ, ಇಲ್ಲಿ ಬೈಕರ್ಸ್ನ ಯಾಕೆ ಅಂದರೆ ಬೈಕರ್ಸ್ನ ಅಲೋ ಮಾಡ್ತಾರೆ, ಯಾಕೆ ವೀಡಿಯೋಸ್ ಮಾಡೋದಾಗಲಿ, ಯಾಕೆ ಫೋಟೋಸ್ ತೆಗಿಯೋಕ್ಕಾಗಲಿ ಬಿಡೋದಿಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಇಟ್ಸ್ ಟೈಗರ್ ರಿಸರ್ವ್. ಆ್ಯಂಡ್ ಬೇರೆ ಕಡೆ ಎಲ್ಲೂ ಅಲೋ ಮಾಡಲ್ವ ಅಂದರೆ, ಅಫ್ಕೋರ್ಸ್ ದೆರ್ ಆರ್ ಮೆನಿ ಟೈಗರ್ ರಿಸರ್ವ್ಸ್ ವೇರ್ ಯು ಕ್ಯಾನ್ ರೈಡ್ ದ ಬೈಕ್. ತಡೋಬಾ ಟೈಗರ್ ರಿಸರ್ವ್ ಇದೆ, ಆ ಥರ ತುಂಬ ಟೈಗರ್ ರಿಸರ್ವ್ ಇದೆ ವೇರ್ ಅ ಪರ್ಸನ್ ಇಸ್ ಅಲೋಡ್ ಟು ರೈಡ್ ದ ಬೈಕ್. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ಇದು ಕರ್ನಾಟಕ ಆಗಿರೋದ್ರಿಂದ ಸ್ವಲ್ಪ ಟೂರಿಸ್ಟ್ ಝೋನ್ ಆಗಿರೋದ್ರಿಂದ ಇದು ಅಲ್ಲಿ ಯಾವುದೇ ಥರ ಅಂದರೆ, ಇವಾಗ ಯಾವುದೇ ಒಂದು ಸ್ಥಳಕ್ಕೆ ಅದೊಂದು ಟೂರಿಸಮಲ್ಲಿ ಪಾಪ್ಯುಲರ್ ಆದಾಗ ಅದರದ್ದೇ ಒಂದು ಕೆಪಾಸಿಟಿ ಇರುತ್ತೆ. ಆ ಕೆಪಾಸಿಟಿ ಕ್ರೌಡ್ನ ಮಾತ್ರ ಅದು ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ, ಆ ಒಂದು ವ್ಯೂ ಪಾಯಿಂಟಲ್ಲಿ
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ದೇ ರೆಸ್ಟ್ರಿಕ್ಟ್ ಸರ್ಟನ್ ಥಿಂಗ್ಸ್. ಪ್ಲಾಸ್ಟಿಕ್ಸ್ ತೊಗೊಂಡೋಗೋದಾಗಿರಲಿ, ಸಿಗರೇಟ್ಸ್ ತೊಗೊಂಡೋಗೋದಾಗಿರಲಿ, ಆಲ್ಕೋಹಾಲ್ ತೊಗೊಂಡೋಗೋದಾಗಿರಲಿ, ಅಥವಾ ಈ ಥರ ನಿಲ್ಲಿಸಿ ಫೋಟೋಸ್ ತೊಗೊಳ್ಳೋದು ಆ ಥರದ್ರೆಲ್ಲ ಸ್ವಲ್ಪ ಬ್ಯಾನ್ ಮಾಡಿದ್ದಾರೆ ಈ ಥರ ಒಂದು ಲೊಕೇಶನಲ್ಲಿ. ಯಾಕಂದರೆ ಮತ್ತಷ್ಟು ವೈರಲ್ ಆಗಿ ಮತ್ತಷ್ಟು ಜನ ಕ್ರೇಜ್ ಆಗಿ, ಬಿಕಾಸ್ ಇಟ್ಸ್ ಅ ಟೈಗರ್ ಸೆನ್ಸಿಟಿವ್ ಝೋನ್. ನಾಳೆ ದಿವಸ ಯಾರೋ ಬಂದ್ಬಿಟ್ಟು ಇಲ್ಲಿ ರೀಲ್ಸ್ ಮಾಡಿಕೊಂಡು ಟಿಕ್ಟಾಕ್ ಮಾಡಿಕೊಂಡು ವಿಡಿಯೋ ಮಾಡಬೇಕಾದ್ರೆ ಟೈಗರ್ ಬಂದ್ಬಿಟ್ಟು ಎತ್ತಾಕೊಂಡೋಗಿ ಬಾಯಿ ಹಾಕ್ತು ಅಂತ ಹೇಳಿದ್ರೆ ಯಾರಿಗೆ ಲಾಸ್ ಹೇಳಿ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬ್ಯಾಡ್ ನೇಮ್ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಪೀಪಲ್ ವೆನ್ ದೇ ಎಂಟರ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ ದೇ ಚೆಕ್ ಇಫ್ ಯು ಹ್ಯಾವ್ ಸಿಗರೆಟ್ಸ್. ಸೊ ಅಲ್ಲಿ ಚೆಕ್ ಪಾಯಿಂಟ್ಸ್ ಹತ್ರ ಗಾರ್ಡ್ಸ್ ಇರ್ತಾರೆ. ಸೊ ಈ ಗಾರ್ಡ್ಸ್ ಅವರೆಲ್ಲ ನಿಮಗೆ ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿರಲ್ಲ ಸ್ನೇಹಿತರೆ, ಎಲ್ಲ ಟೆಂಟೇಟಿವ್ ವರ್ಕರ್ಸ್ ಆಗಿರ್ತಾರೆ. ಸೊ ಇವರೆಲ್ಲ ನಿಮಗೆಲ್ಲ ಚೆಕ್ ಮಾಡ್ತಾರೆ, ಎಂಟ್ರಿ ಬರೆಸ್ಕೊತಾರೆ, ಎಷ್ಟು ಜನ ಇದ್ದೀರಾ, ನಿಮ್ಮ ಗಾಡಿ ನಂಬರ್ಗಳೇನು, ಎಲ್ಲಿಂದ ಬರ್ತಾ ಇದ್ದೀರಾ, ಪರ್ಪಸ್ ಆಫ್ ವಿಸಿಟ್ ಏನು, ನೀವು ಯಾವ ಟೈಮ್ಗೆ ಎಕ್ಸಿಟ್ ಆಗಬೇಕು, ಅದೆಲ್ಲ ಬರ್ಕೊಂಡು ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ. ಸೊ ನಮ್ಮ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಇದು ನೋಡಿದ್ದೀರಾ ನೀವು. ಅದು ನೋಡಿಲ್ಲ ಅಂದ್ರೂ ನಿಮ್ಗೆ ಆ ಕ್ಲಿಪ್ ಹಾಕ್ತೀನಿ ನೋಡಿ. ಎಷ್ಟು ಜಾಗೃತಿಯಿಂದ, ಎಷ್ಟು ಕೇರ್ಫುಲ್ಲಾಗಿ ಪ್ರತಿಯೊಬ್ಬರನ್ನು ಸ್ವೀಟಾಗಿ ಮಾತಾಡಿಸಿ, ನಿಮ್ಮ ಹತ್ರ ಸಿಗರೇಟ್ ಇಲ್ಲ ತಾನೆ, ನಿಮ್ಮ ಹತ್ರ ಇದಿಲ್ಲ ತಾನೆ, ಅಲ್ಲೆಲ್ಲ ನಿಲ್ಲಿಸ್ಬಾರ್ದು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸ್ತಾರೆ. ಸ್ಮೋಕ್ ಡ್ರಿಂಕ್ ಮಾಡೋಕೆ ಇಲ್ಲಿ ಯಾಕೆ ಸರ್ ಬರಬೇಕು ನಾವು? ಕೊಟ್ಬಿಡಿ, ಒಂದು ಪ್ಯಾಕೆ ಕೊಟ್ಟು ಹಾಕಿದ್ದೀನಿ, ಒಂದು ಪ್ಯಾಕ್. ಆ ಸಿಗರೇಟ್ ಕಾಸು ಕೊಟ್ರ ಅವರು? ಸರ್ ರಿಟರ್ನ್ ಬನ್ನಿ, ಇಲ್ಲೇ ಇರುತ್ತೆ. ಬರ್ತೀರಲ್ಲ ತಿರ್ಗಾ ಮತ್ತೆ ಬರ್ಬೇಕಾ ರಿಟರ್ನ್? ಏನು ಪಾಸ್ ಹಾಕೊಟ್ಟಿದ್ದೀನಿ, ರಿಟರ್ನ್ ಮತ್ತೆ ಬರ್ಬೋದು. ಬೇಡ, ನಾವು ಹಂಗೆ ಪಾಸ್ ಆಗ್ತೀವಿ. ನೇಮ್ ಹೇಳಿ ಸರ್. ಗೌತಮ್ ನಾಯ್ಡು ಅಂತ ಹಾಕೊಳ್ಳಿ. ಸರ್ ಬೆಂಗಳೂರಾ? ಹ್ಞೂ ಸರ್. ಮುಂದೆ ಬರೋದ್ರಲ್ಲಿ ಹೇಳ್ಬಿಡಿ ಸರ್, ಸಿಗರೆಟ್ ಪ್ಯಾಕೆಟ್ ಏನಾರು ಇದ್ರೆ ಅಲ್ಲೇ ಸೇರ್ಕೊಂಡು ಬರೋಕ್ಕೆ ಹೇಳಿ. ಹ್ಞೂ ಸರ್, ಯಾಕೆಂದ್ರೆ ನಿಮಗೆ ಒಂದು ಪ್ಯಾಕ್ ಕೊಟ್ರಿ ಅಂತ ನನಗೆ ಹೇಳೋದು ನೋಡಿ. ಥ್ಯಾಂಕ್ ಯು ಸರ್. 1:20 ಎಂಟ್ರಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಥರ ಒಂದು ಸೆನ್ಸಿಟಿವ್ ಝೋನಲ್ಲಿ ಇವ್ರು ರಾಜಾರೋಷವಾಗಿ ಬಿಯರ್ ಬಾಟಲ್ಗಳು ಇಟ್ಕೊಂಡು ಸಮ್ವೇರ್ ಅರೌಂಡ್ ಲೈಕ್ 3 to 4 PM ಇರ್ಬೋದು. ಎಂಥ ಬ್ಯೂಟಿಫುಲ್ ವ್ಯೂ ಇದೆ ನೋಡಿ. ಆ ಥರ ಒಂದು ವ್ಯೂ ಅಲ್ಲಿ ಲೇಡೀಸ್ ಜೊತೆ ಓಕೆ ನಿಲ್ಸಿದ್ದೀರಾ, ಓಕೆ ನಿಲ್ಸೋದಲ್ದರೆ ಬಿಯರ್ ಹೊಡಿತಾ ಇದ್ದಾರೆ. ಏನು ಹೇಳೋಣ ಹೇಳಿ? ಸೊ ಇದೆಲ್ಲ ಅಂದರೆ ಇದಕ್ಕಿಂತ ತ್ರಿಬಲ್ ಒಂದು ತಪ್ಪು ಮಾಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಸರು ಇಟ್ಕೊಂಡಿರೋದು, ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವನೇ ಹೋಗಿ ಅಂತ ಕಳಿಸಿದ್ದಾರೆ. ಇದೇ ಜಾಗದಲ್ಲಿ ಈ ಬೈಕರ್ಸ್ ಏನು ವಿಡಿಯೋ ಮಾಡಿದಾರಲ್ಲ, ಅದೇ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ರೆ, ಸೊ ನನಗೆ ಗೊತ್ತಿರೋ ಪ್ರಕಾರ ಐ ಥಿಂಕ್ ಈ ಸಮ್ ಹೆಬೆ ಫಾಲ್ಸ್ ಡ್ರೈವರ್ ಆಗಿರ್ಬೋದು, ಅಥವಾ ಯಾವುದನ್ನ ಹೋಮ್ ಸ್ಟೇ ಇರತ್ತಲ್ಲ ಅಲ್ಲಿ ಹತ್ರ, ಅಲ್ಲಿ ಬಂದು ಡ್ರೈವರ್ ಆಗಿರ್ತಾನೆ, ಜೀಪ್ ಡ್ರೈವರ್. ಬಿಕಾಸ್ ಅಲ್ಲಿ ನೋಡಿದ್ರೆ ನೀವು ಡಿಪಾರ್ಟ್ಮೆಂಟ್ ವೆಹಿಕಲ್ ಅಲ್ಲ ಅದು. ಸೊ ಇಟ್ಸ್ ಅ ಪ್ರೈವೇಟ್ ವೆಹಿಕಲ್, K19 ಅಂತ ಇದೆ. ಅದು ಮಂಗಳೂರು ಬೋರ್ಡ್ ಆಗಿರ್ಬೋದು, ಬಟ್ ಅದು ಚಿಕ್ಕಮಂಗ್ಳೂರು RTOಗೆ ಟ್ರಾನ್ಸ್ಫರ್ ಆಗಿದೆ ಗಾಡಿ. ಸೊ ಗಾಡಿ ಓನರ್ ಬಂದು ಮಹೇಂದ್ರ. ಐ ಥಿಂಕ್ ದ ಪರ್ಸನ್ ಇನ್ ದ ವಿಡಿಯೋ ಇಸ್ ಆಲ್ಸೋ ಮಹೇಂದ್ರ ಅನಿಸುತ್ತೆ. ಸೊ ನಾವೆಲ್ಲ ಡೀಟೇಲ್ಸ್ ಎಲ್ಲ ತೆಗೆಸಿದ್ದೀವಿ. ಈ ಶುಡ್ ಬಿ ಪ್ರಾಬಬ್ಲಿ ಹೋಮ್ ಸ್ಟೇ ಡ್ರೈವರ್ ಆರ್ ಹೆಬೆ ಫಾಲ್ಸ್ ಡ್ರೈವರ್. ಸೊ ಈ ಡ್ರೈವರ್ಗೆ ಅಲ್ಲಲ್ಲೇ ಓಡಾಡೋದ್ರಿಂದ ಸ್ವಲ್ಪ ಹೆಸರುಗಳು, ಕಾಂಟ್ಯಾಕ್ಟ್ಸ್ಗಳು ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವರು ಹೆಂಗೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಬಂದಿರೋರು ಅವ್ರ ಜೊತೆ ಅಲ್ಲಿ ಕುಡಿತಾ ಇದ್ದವರು ನನ್ನ ಪ್ರಕಾರ ಗೆಸ್ಟ್ ಆಗಿರ್ತಾರೆ, ಯಾವುದೋ ಒಂದು ಹೋಮ್ ಸ್ಟೇ ಗೆಸ್ಟ್ ಆಗಿರ್ತಾರೆ, ಅಥವಾ ಸುತ್ತಕ್ಕೆ ಅಂತ ಬಂದಿರ್ತಾರೆ. ಅವ್ರಿಗೆ ಹತ್ರ ಇವ್ರು ಏನಾದ್ರು ಹಣ ತೊಗೊಂಡು ಬನ್ನಿ ಇಲ್ಲೊಂದು ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಡ್ರಿಂಕ್ ಹಾಕ್ಬೋದು ಅಂತ ಕರ್ಕೊಂಡು ಹೋಗ್ಬಿಟ್ಟು ಈ ಮನುಷ್ಯ ಏನಾದ್ರು ಈ ಥರ ಮಾಡ್ತಾ ಇದ್ದಿದ್ರೆ ನಿಜವಾಗ್ಲೂ ಜನ ಇವನು ಎಲ್ಲೇ ಆಗಿರಲಿ ಇವ್ನಿಗೆ ವಿಡಿಯೋ ತಲುಪಿಸಿ ಇವನ ಕೈಲಿಂದ ಒಂದು ಅಪಾಲಜಿ ವಿಡಿಯೋ ಮಾಡಿಸ್ಲೇಬೇಕು. ಇದು ನನ್ನ ಕಡೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಮನವಿ. ಸರ್, ನೀವೇನಾದ್ರು ಈ ವಿಡಿಯೋ ನೋಡ್ತಾ ಇದ್ದರೆ, ಡಿಪಾರ್ಟ್ಮೆಂಟ್ ಯಾವುದೇ ಅಫಿಷಿಯಲ್ ಆಗಿರಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಅಫ್ಕೋರ್ಸ್ ನಿಮಗೆ ಶೇರ್ ಆಗಿರುತ್ತೆ, ಯಾಕಂದರೆ ರೀಚ್ ಹಂಗಿದೆ ಇಲ್ಲಿ. ಸೊ ನಿಮಗೆ ಶೇರ್ ಆಗಿದೆ ಅಂದರೆ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ, ಈ ಒಂದು ಮನುಷ್ಯ ಕೈಯಲ್ಲಿ ಮಹೇಂದ್ರ NJ. ಸೊ ದಿಸ್ ಪರ್ಸನ್ ನೀಡ್ಸ್ ಟು ಅಪಾಲಜೈಸ್ ಟು ಪಬ್ಲಿಕ್ ಆ್ಯಂಡ್ ಟು ದ ಬೈಕರ್ಸ್ ಹೂ ವೆಂಟ್ ದೇರ್ ಆ್ಯಂಡ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈ 3 ಜನಕ್ಕೂ ಈ ಮನುಷ್ಯ ಅಪಾಲಜಿ ಮಾಡಲೇಬೇಕು. ಆಮೇಲೆ ಕ್ಲಾರಿಟಿ ಕೊಡಬೇಕು. ಹೆಂಗೆ ಬಂದ ಅವನು, ಹೆಂಗೆ ಕರ್ಕೊಂಬಂದ, ಹೆಂಗೆ ಬಿಯರ್ ಬಾಟಲ್ಸ್ ಎಲ್ಲ ಮಾಡಿದ್ರು, ಫಾರೆಸ್ಟ್ ಚೆಕ್ ಪೋಸ್ಟ್ ಏನು ಅವನಿಗೆ ಚೆಕ್ ಮಾಡಲಿಲ್ವಾ, ಅದು ಹೆಂಗೆ ಬಿಟ್ಬಿಡ್ತಾರೆ, ಕಾಸು ತೊಗೊಂಬಿಟ್ರೆ ಎಲ್ಲ ನಡೆದೋಗ್ಬಿಡತ್ತಾ? ಇದಕ್ಕೆಲ್ಲ ನೀವು ಕ್ಲಾರಿಟಿ ಕೊಡಲೇಬೇಕು. ಬಿಕಾಸ್ ಫಾರ್ ದೀಸ್ ಕ್ವೆಶನ್ಸ್ ಈವನ್ ಐ ಡು ನಾಟ್ ಹ್ಯಾವ್ ಆನ್ಸರ್ ಸರ್. ಸೊ ನಾವೆಲ್ಲ ತುಂಬ ಹತ್ರದಿಂದ ನಿಮಗೆ ಸರ್ವೆಗಳೆಲ್ಲ ಹೆಲ್ಪ್ ಮಾಡಿದ್ದೀವಿ, ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದೀವಿ ಸರ್ ನಾವು. ಸೊ ವಿ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ವರ್ಕ್ಸ್ ಫಾರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಬಿಕಾಸ್ ನಮಗೆ ಗೊತ್ತು, ನಾವು ಹತ್ರದಿಂದ ನೋಡಿದ್ದೀವಿ ನಿಮ್ಗೆ ಎಷ್ಟೆಲ್ಲ ಕಷ್ಟಗಳು ಬರುತ್ತೆ. ನೀವು
ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತೀರಾ, ಒಂದು ಮನೆ ಹಬ್ಬ ದಿನ ಹೋಗದೆ ಇರ್ಬೋದು, ಆ ಥರ ತುಂಬ ಸ್ಯಾಕ್ರಿಫೈಸಸ್ಗಳೆಲ್ಲ ಮಾಡ್ತೀರಾ, ಅದೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ. ಸೊ ದಟ್ಸ್ ವೈ ವಿ ಆರ್ ಹಿಯರ್ ಟು ಸಪೋರ್ಟ್ ಯು ಸರ್. ನಾವು ಬ್ಲೇಮೇ ಮಾಡ್ತಾ ಇಲ್ಲ. ಸೊ ವಿ ಆರ್ ಬ್ಲೇಮಿಂಗ್ ದ ಚೆಕ್ ಪೋಸ್ಟ್ ಗಾರ್ಡ್ಸ್ ಹೂ ಡಿಡ್ ನಾಟ್ ಹ್ಯಾವ್ ಸ್ಲೈಟ್ ಕಾಮನ್ ಸೆನ್ಸ್ ಟು ಚೆಕ್ ದೆಮ್ ಬಿಫೋರ್ ಲೆಟಿಂಗ್ ದೆಮ್ ಇನ್ಸೈಡ್. ಸೊ ಇಷ್ಟೇ ನಮ್ಮದೊಂದು ಇದು ವಿಡಿಯೋನ ಅವೇರ್ನೆಸ್ಸು. ಸೊ ಇನ್ನೊಂದು ಏನಂದರೆ, ಯಾರೇ ಒಬ್ಬರು ಗೆಸ್ ಆಗಿರಲಿ, ಹೂಎವರ್ is watching this video, please have some common sense that it's a fucking tiger reserve. You're not allowed to party there, you're not allowed to drink there. ಸರಿನಾ? ಅದೇನು ಪಬ್ ಅಲ್ಲ ಅದು, ಸರಿನಾ? ನೀವು ಬಂದು ಅಲ್ಲಿ ಡ್ರಿಂಕ್ಸ್ ಮಾಡಲಿಕ್ಕೆ ಹಾಂ, ಸ್ವಲ್ಪ ಸೆನ್ಸ್ ಇಟ್ಕೊಳ್ಳಿ ನೀವು. ವೆನ್ ಸಮ್ಮನ್ ಇಸ್ ಆಸ್ಕಿಂಗ್ ಮನಿ ಆ್ಯಂಡ್ ಲೆಟಿಂಗ್ ಯು ಡೂ ಆಲ್ ದೋಸ್ ಥಿಂಗ್ಸ್, ಹ್ಯಾವ್ ಸಮ್ ಸೆನ್ಸ್ ಇನ್ ಯೋರ್ ಮೈಂಡ್. ಓಕೆ, that's totally offense and that's completely illegal. That is not accepted by Karnataka people or Karnataka Forest Department. So an apology is required from that person who have taken them, not even the guests, because they don't have common sense anta gottagbitide. But that person, the driver who is claiming to be a part of Forest Department, ಅವನು ಅಪಾಲಜಿ ಮಾಡಲೇಬೇಕು. ಸೊ ಅವ್ನ ಕೈಯಲ್ಲಿ ನನಗೊಂದು ಅಪಾಲಜಿ ಬೇಕೇ ಬೇಕು. ನನಗೆ ಅಂತಲ್ಲ ಸ್ನೇಹಿತರೆ, ಐ ಆಮ್ ನಾಟ್ ಗೆಟಿಂಗ್ ಸೆಲ್ಫಿಶ್ ಹಿಯರ್, ಸರಿನಾ? ಐ ಆಮ್ ನಾಟ್ ಡೂಯಿಂಗ್ ದಿಸ್ ಫಾರ್ ವ್ಯೂಸ್. I'm just doing this for awareness, for creating awareness among the people. ಸೊ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ನಿಮ್ಮ ಸೆನ್ಸಲ್ಲಿ ಇರಬೇಕು. ಸೊ ಈವನ್ ವಿ ಎಕ್ಸ್ಪ್ಲೋರ್ ಪ್ಲೇಸಸ್, ಈವನ್ ವಿ ಗೋ ಟು ನೇಚರ್ಸ್, ಯುನೋ ಲೈಕ್ ಎಂಜಾಯ್ ಮಾಡೋಕೆ ಹೋಗ್ತೀವಿ. ಬಟ್ ಯಾವ ಥರ ಎಂಜಾಯ್ ಮಾಡಬೇಕು ಹೇಳಿ? ಒಂದು ಪರಿಸರನ ನೋಟದಲ್ಲಿ ಎಂಜಾಯ್ ಮಾಡಬೇಕು. ವಿತ್ ಫ್ರೆಂಡ್ಸ್ ಯು ಹ್ಯಾವ್ ಟು ಕ್ರಿಯೇಟ್ ಮೆಮೊರೀಸ್ ಲೈಕ್ ದ್ಯಾಟ್, ನಾಟ್ ಲೈಕ್ ದಿಸ್. ಆಯಿತಾ? ದಿಸ್ ಇಸ್ ಕಂಪ್ಲೀಟ್ ಶಿಟ್. ಆಯಿತಾ? ನೀವೇನು ಗನಂದಾರಿ ಕೆಲಸ ಮಾಡಿದ್ದೀರಲ್ಲ, ಇದಕ್ಕೆ ನೀವು ಅನುಭವಿಸ್ತೀರಾ. ಹೂಎವರ್ ಇಸ್ ರೆಸ್ಪಾನ್ಸಿಬಲ್, ಹೂಎವರ್ ಇಸ್ ದೇರ್ ಇನ್ ದ ವಿಡಿಯೋ ಹ್ಯಾಸ್ ಟು ಅಪಾಲಜೈಸ್ ಆ್ಯಂಡ್ ಸೆಂಡ್ ಮಿ ಎ ವಿಡಿಯೋ. ಹೆಂಗಾರು ಸರಿ, ಎಲ್ಲರೂ ಸೋಷಿಯಲ್ ಮೀಡಿಯಾಲಾಗಲಿ ಎಲ್ಲರೂ ಆಗಲಿ ಅಪಾಲಜೈಸ್ ಆಗಲೇಬೇಕು. ಆ್ಯಂಡ್ ಐ ಡೋಂಟ್ ನೋ ಟು ವಿಚ್ ಲೆವೆಲ್ ದಿಸ್ ವಿಡಿಯೋ ವಿಲ್ ಗೋ ಆನ್ ಆ್ಯಂಡ್ ಐ ಹ್ಯಾಡ್ ಟು ಟೇಕ್ ಡೌನ್ ದಿಸ್ ವಿಡಿಯೋ ಆರ್ ಸಮಥಿಂಗ್. ಆ್ಯಂಡ್ ಅಗೈನ್ ಐ ಆಮ್ ಟೆಲಿಂಗ್, I am not going against Forest Department. I have huge respect to each and everyone who work for Forest Department. ನನ್ನ ಒಂದು ಮನವಿ ಏನಂದರೆ, ನನ್ನ ಮಕ್ಕಳನ್ನ ಕ್ಲಾಸ್ ತೊಗೊಳ್ಳೇಬೇಕು, ರುಬ್ಲೇಬೇಕು ನೀವು. ಆ್ಯಂಡ್ ದಿಸ್ ಗೈಸ್ ಹ್ಯಾಸ್ ಟು ಮೇಕ್ ಎನ್ ಅಪಾಲಜಿ ವಿಡಿಯೋ, ಸರಿನಾ? ಅಲ್ಲಿ ಹೋಗಿದ್ದು ತಪ್ಪು, ಅಲ್ಲಿ ಮಾಡ್ತಾ ಇದ್ದಿದ್ದು ತಪ್ಪು. ಆಮೇಲೆ ನೀವು ಮತ್ತೆ ಸ್ಟಾರ್ಟ್ ಮಾಡ್ಬೋದು, ಇವ್ರು ಬೈಕರ್ಸ್ ಹೆಂಗೆ ವೀಡಿಯೋ ಮಾಡಿದ್ರು. ಅಲ್ಲ ಸ್ವಾಮಿ, ಅವ್ನು ವೀಡಿಯೋ ಮಾಡಿಲ್ಲ ಅಂದಿದ್ರೆ ಇದು ನಿಮಗೆ ಗೊತ್ತಾಗ್ತಾ ಇತ್ತಾ? ಆ್ಯಂಡ್ ಇನ್ನೊಂದು ಪರ್ಟಿಕ್ಯುಲರ್ ಕ್ಲಿಪ್ ಇದೆ ನನ್ನ ಹತ್ರ. ಇವ್ರೇನು ಬೈಕರ್ಸ್ ಬಂದಿದ್ದಾರಲ್ಲ, ಅವ್ರದ್ದು ಒಂದು ಬೈಕ್ ಏನೋ ಸ್ವಲ್ಪ ಬ್ರೇಕ್ ಡೌನ್ ಥರ ಆಗುತ್ತೆ. ಬಿಕಾಸ್ ದೋಸ್ ರೋಡ್ಸ್ ಆರ್ ಹೆವಿಲಿ ಹ್ಯಾಸ್ ಲಾಡ್ ಆಫ್ ಅಡ್ವೆಂಚರ್. ಸೊ ಹಾಗಾಗಿ ಅಡ್ವೆಂಚರ್ ಬೈಕ್ಸ್ ಇದ್ದರೆ ಯು ಕ್ಯಾನ್ ಎಕ್ಸ್ಪ್ಲೋರ್. ಇಲ್ಲಿ ಅವ್ರ ಪಾಪ ಮೊಪೆಡ್ಸಲ್ಲಿ ಬಂದಿದ್ದಾರೆ. ಒಂದು ಮೊಪೆಡ್ ಏನೋ ಪ್ರಾಬ್ಲಮ್ ಆಗಿದೆ, ನೀರು ಹೋಗ್ಬಿಟ್ಟು. ಸೊ ಅದನ್ನು ಅವರು ರೆಕ್ಟಿಫೈ ಮಾಡ್ಕೊಂಡು ಬಂದಿದ್ದಾರೆ. ಸೊ ಪ್ರಾಬ್ಲಿ ಒಂದು 20-30 ಮಿನಿಟ್ಸ್ ಎಕ್ಸ್ಟ್ರಾ ಆಗಿದೆ. ಸೊ ಅದನ್ನು ತಿರ್ಗಾ ಇವನು ಅಲ್ಲಿ ಎಕ್ಸಿಟ್ ಹತ್ರ ಬಂದ್ಬಿಟ್ಟು 5,000 ರೂಪಾಯಿ ಫೈನ್ ಆಗ್ತಾಯಿದ್ವಿ ನಿಮಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. Who the fuck is this person to give that statement? He is not at all from Forest Department. And he is telling that he has the authority to fine 5,000 rupees fine on each person there. ಆ ಕ್ಲಿಪ್ಪು ಹಾಕ್ತೀನಿ, ಅದು ನೋಡಿ. ಬಿಕಾಸ್ ಪೀಪಲ್ ವಿಲ್ ನಾಟ್ ನೋ ದ ಕಂಪ್ಲೀಟ್ ಥಿಂಗ್ ವಾಟ್ ಹ್ಯಾಪನ್ ದೇರ್. ಸೊ ಹಾಗಾಗಿ ಆ ಬೈಕ್ ಬ್ರೇಕ್ ಡೌನ್ ಆಗಿದ್ದು ಒಂದು ಕ್ಲಿಪ್ಪು. ಆಮೇಲೆ ಅಲ್ಲಿ ಎಕ್ಸಿಟ್ ಹತ್ರ ಅವ್ನು ಬಂದ್ಬಿಟ್ಟು ಎಂಥ ಸ್ಟೇಟ್ಮೆಂಟ್ ಕೊಡ್ತಾನೆ ಅದನ್ನು ಹಾಕ್ತೀನಿ. ಎಲ್ಲ ಗಾಡಿಗೆ ಒಂದೇ ಗಾಡಿಗೆ ಹಾಕ್ಸಿದ್ರಾ? ಎಲ್ಲರೂ ಒಟ್ಟಿಗೆ ಹಾಕ್ಸಿದ್ರಾ? ಬಂದಿದ್ದೀರಿ ಆ್ಯಕ್ಚುಲಿ ಆ ಗಾಡಿ ಟ್ರಬಲ್ ಆಗಲಿಲ್ಲ ಅಂದರೆ ನಿಮ್ಮ ಟೈಮಿಂಗ್ಸಲ್ಲಿ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ. ಊಟಿಗಳೆಲ್ಲ ಈಗ ನೋಡೋಲ್ಲ. ಅಲ್ಲ ಲೆಕ್ಕದಲ್ಲಿ ಈ 3/4 ಗಂಟೆಗೆ ಮಿನಿಮಮ್ 5,000 ಫೈನ್ ಹಾಕ್ತಿದ್ದಾರೆ. ಅಲ್ಲ 5,000 ನಿಜವಾಗ್ಲು ಏನು ರಾಜೇಶ್? 5,000 ಫೈನ್. ನಾನು ಕಣ್ಣಾರೆ ನೋಡಿರೋದ್ರಿಂದ ನಿಮ್ಮನ್ನು ಕಳಿಸ್ಬೇಕಷ್ಟೇ. ಬಿಟ್ಟರೆ ಸೀರಿಯಸ್ಲಿ ಈ 3/4 ಗಂಟೆ ಲೇಟಿಗೆ. ಸೊ ಒನ್ ಥಿಂಗ್, ಯು ಆರ್ ಸ್ಟಾಪ್, ನೀವು ಅಲ್ಲಿ ಗಾಡಿ ಸ್ಟಾಪ್ ಮಾಡಿದ್ದೀರಿ ಅಂತ ಆಯಿತು. ಎರಡನೇದು ವಿಡಿಯೋ ಮಾಡಿದ್ದೀರಿ ಅಂತ ಆಯಿತು. ನಿಮ್ಮ ಮೊಬೈಲ್ಗಳ್ನ ಹೊತ್ತು ಚೆಕ್ ಮಾಡ್ತೀವಿ ನಾವು, ಆಯ್ತಾ? ಆದ್ರೂ ನಾನು ಕಣ್ಣಾರೆ ನೋಡಿದ್ದೀನಿ, ನಿಮ್ಮ ಗಾಡಿ ಟ್ರಾವೆಲ್ ಆಗಿದೆ, ನಿಮ್ಮನ್ನು ಸೊ ನಾನು ಕಳಿಸ್ಕೊಡ್ಬೋದು. ಸೊ ನೀವು ಈ ಲಿಂಕ್ನ ಶೇರ್ ಮಾಡಿ ಅಂಟಿಲ್ ದಟ್ ಪರ್ಸನ್ ಮೇಕ್ಸ್ ಅನ್ ಅಪಾಲಜಿ ವಿಡಿಯೋ. ಅಷ್ಟೇ. ನಂಗೆ ಅವ್ರ ಮೇಲೆ ಏನೂ ಇಲ್ಲ ಗುರು. ಯಾಕಂದರೆ ಡ್ರೈವರ್ಸು ನನಗೆ ಗೊತ್ತು ಲೋಕಲ್ ಬಿಸ್ನೆಸ್ ಹೆಂಗೆ, ಲೋಕಲ್ ಅವ್ರು ಹೆಂಗೆ ಅಂತ. ಬಿಕಾಸ್ ದೇ ಆಲ್ಸೋ ಹ್ಯಾಡ್ ಟು ರನ್ ಸಮಥಿಂಗ್. ಬಟ್ ಹಾಗಾಗಿ ಡಿಪಾರ್ಟ್ಮೆಂಟ್ ಹೆಸರು ತೊಗೊಂಡು ಈ ಥರ ಅಲ್ಕ ಕೆಲಸ ಎಲ್ಲ ಮಾಡಬಾರ್ದು. ಅಫ್ಕೋರ್ಸ್ ನೀವು ಹೆಬೆ ಫಾಲ್ಸ್ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ತೊಗೊತೀರಾ ಕಾಸು, ಅಲ್ಲಿ ಎಕ್ಸ್ಟ್ರಾ ಟಿಪ್ಸ್ ತೊಗೊತೀರ, ಅದೆಲ್ಲ ಓಕೆ ಗುರು. ಬಿಕಾಸ್ ಯು ಆರ್ ಡೂಯಿಂಗ್ ಇಟ್ ಫಾರ್ ಯುವರ್ ಲಿವಿಂಗ್.
ಸೊ ನಾನು ನಿಮ್ಮ ಹೊಟ್ಟೆ ಮೇಲೆ ನೋಡಿತಾ ಇಲ್ಲ, ಸರಿನಾ? ಈ ಥರ ಹಲ್ಕ ಕೆಲಸ ಮಾಡೋದು ತಪ್ಪು. ಸೊ ಹಾಗಾಗಿ ನಾನೊಂದು ಕ್ಷಮೆ ಬೇಕೇ ಬೇಕು, ನನಗೆ ಒಂದು ಕ್ಷಮೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ದಿಸ್ ವಿಡಿಯೋ ಇಸ್ ಅಗೇನ್ ನಾಟ್ ಅಗೇನ್ಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ದಯವಿಟ್ಟು ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನೋಡ್ತಾ ಇದ್ದೀನಿ, ಅಲ್ಲೆಲ್ಲ ಕಮೆಂಟ್ಸ್ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೈತಾ ಇದ್ದೀರಾ. ಸೊ ದಯವಿಟ್ಟು ಮಿಸ್ಲೀಡ್ ಮಾಡ್ಕೊಬೇಡಿ. ದಿಸ್ ಇಸ್ ನಾಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಫಾಲ್ಟ್. ಅಫ್ಕೋರ್ಸ್ ದ ಫಾಲ್ಟ್ ಈಸ್ ವೇರ್ ದೇ ಡಿಡ್ ನಾಟ್ ಚೆಕ್. ಸೊ ಅದು ಬಂದು ಗಾರ್ಡು ಅಲ್ಲಿ ಫ್ರೆಂಡ್ಶಿಪ್ ಆಗಿರುತ್ತೆ, ಹಾಗಾಗಿ ಆಗಿರುತ್ತೆ. ಇದು ನಿಜವಾಗ್ಲೂ ಹೈಯರ್ ಅಥಾರಿಟೀಸ್ ಫಾಲ್ಟ್ ಅಲ್ಲ. ಆ್ಯಂಡ್ ಡು ನಾಟ್ ಬ್ಲೇಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರ್ ದಿಸ್. ಬ್ಲೇಮ್ ದಟ್ ಡ್ರೈವರ್ ಹೂ ಹ್ಯಾಡ್ ಡನ್ ದಿಸ್. ಸೊ ಕಂಪ್ಲೀಟ್ ಫಾಲ್ಟು ಅವನ ಮೇಲಿದೆ. ಹೋಸ್ಟ್ ಅಂದರೆ ಬಂದಿರೋ ಗೆಸ್ಟ್ ಅವ್ರದ್ದು ಇಲ್ಲ, ಕಂಪ್ಲೀಟ್ ಫಾಲ್ಟ್ ಡ್ರೈವರ್ದು. ಸೊ ಡ್ರೈವರ್ ಹ್ಯಾಸ್ ಟು ಅಪಾಲಜೈಸ್. ಆ್ಯಂಡ್ ಇಷ್ಟೇ ಹೇಳ್ಬಿಟ್ಟು ನಾನು ಇದನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ಅಫ್ಕೋರ್ಸ್ ಐ ವಿಲ್ ಬಿ ಪೋಸ್ಟಿಂಗ್ ಮೋರ್ ವೀಡಿಯೋಸ್. ಸೊ ಕಮಿಂಗ್ ಇದಂತಲ್ಲ, ಐ ಹ್ಯಾವ್ ಮೋರ್ ರೈಡ್ ವೀಡಿಯೋಸ್ ಟು ಪೋಸ್ಟ್. ಆಮೇಲೆ ದೇರ್ ಸೋ ಮೆನಿ ಥಿಂಗ್ಸ್ ವಿಚ್ ಐ ವಾಂಟ್ ಟು ಡಿಸ್ಕಸ್ ವಿತ್ ಯು ಗೈಸ್. ಸೊ ಅದಕ್ಕೋಸ್ಕರ ಒಂದು ಟೈಮ್ ತೊಗೊತಾ ಇದ್ದೆ, ರೈಟ್ ಟೈಮು. ಆ್ಯಂಡ್ ಬಂದಿದ್ದಲ್ಲಿ ಇದು ಬೇರೆ ಬಂತು. ಸೊ ಐ ಹ್ಯಾಡ್ ಟು ಪೋಸ್ಟ್ ದಿಸ್. ಸೊ ಹಾಗಾಗಿ ಇದನ್ನು ಪೋಸ್ಟ್ ಮಾಡಿದ್ದು. ಅಫ್ಕೋರ್ಸ್ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ, ಒಂದು ಒಳ್ಳೆ ಮೆಸೇಜ್ ಒಟ್ಟಿಗೆ ಸಿಗೋಣ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN Talkies. ಗುಡ್ ಬೈ. ಪ್ಲೀಸ್ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ದಯವಿಟ್ಟು ಯಾವುದೇ ಒಂದು ಪ್ರವಾಸ ತಾಣಗಳಿಗೆ ಹೋದರೆ ದಯವಿಟ್ಟು ಪ್ರಕೃತಿನ ಹಾನಿ ಮಾಡಬೇಡಿ. ನಿಮ್ಮ ಮೋಜು ಮಸ್ತಿ ಏನಿದೆ ಅದು ನಿಮ್ಮ ಸಿಟಿಯಲ್ಲಿರಲಿ, ಮನೆಯಲ್ಲಿರಲಿ, ಫ್ರೆಂಡ್ಸ್ ಮನೆಯಲ್ಲಿರಲಿ, ಅಥವಾ ಯಾವುದೋ ಪಾರ್ಟಿಗೆ ಅಂತ ಮಾಡಿರೋವಂಥ ಜಾಗಗಳಲ್ಲಿರಲಿ, ಹೋಮ್ ಸ್ಟೇಗಳಲ್ಲಿರಲಿ, ದಯವಿಟ್ಟು ಈ ಥರ ಒಂದು ರಿಸರ್ವ್ ಫಾರೆಸ್ಟಲ್ಲಾಗಲಿ, ಯಾವುದೇ ಒಂದು ಪ್ರವಾಸ ತಾಣಗಳಲ್ಲಾಗಲಿ ಈ ಥರ ದಯವಿಟ್ಟು ಮಾಡಬೇಡಿ ಸ್ನೇಹಿತರೆ. ಇದು ನನ್ನ ಒಂದು ಮನವಿ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು.